ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ವಿಷ್ಣು ಅವರ ಸಮಾಧಿ ಮುಂದೆ ಸುಮಾರು 4 ಗಂಟೆ ಮಾತಾಡಿದ್ದೀವಿ. ಆದರೆ ಮನುಷ್ಯ ಎಲ್ಲಕ್ಕೂ ದುಃಖಕ್ಕೆ, ಸಂತೋಷಕ್ಕೆ, ಪಶ್ಚಾತ್ತಾಪಕ್ಕೆ, ಖುಷಿ ಪಡೋದಕ್ಕೆ ಅವರಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ. ಎಲ್ಲವನ್ನೂ ಧೈರ್ಯವಾಗಿ ತಗೊಂಡಂಥ ವ್ಯಕ್ತಿ ಮಾತಾಡಿದ್ದಾರೆ. ಯಾವುದು ಒಳ್ಳೆ ವಸ್ತುನ ಕಳ್ಕೊಂಡ್ರೆ ಯಾರು ದುಃಖ ಪಡೋಲ್ಲ? ಈಗ ಅವ್ರನ್ನ ಕಳ್ಕೊಂಡು ನಾವು ದುಃಖ ಪಡ್ತಾ ಇಲ್ವಾ? ಎಲ್ಲರಿಗೂ ಸಹಜವಾದ ಮನುಷ್ಯ, ಅವರ ಆದರ್ಶನ ನಾವೆಲ್ಲರೂ ಪಾಲಿಸ್ಕೋಬೇಕು, ಸಕ್ಸಸ್ ಕೊಡಬೇಕು ಅನ್ನೋ ಉದ್ದೇಶ ಇರಬೇಕು. ಸಿನಿಮಾ ಮಾಡೋದು ದುಡ್ಡಿಗೋಸ್ಕರ ಮಾಡಲಿಲ್ಲ, ಪ್ಯಾಷನ್ನಿಂದ ಮಾಡಿದ್ರು. ಸಿನಿಮಾ ಪ್ಯಾಷನ್ನಿಂದನೇ ಸಕ್ಸಸ್ ಆದರು. ಸಣ್ಣ ಪ್ರಮಾಣದಲ್ಲಿ ಬಂದವರು ಇಷ್ಟು ದೊಡ್ಡದಾಗಿ ಮೆರೆದಿದ್ದಾರೆ ಅಂತಂದರೆ ಅದು ಅವರ ವ್ಯಕ್ತಿತ್ವ ಜೊತೆಗೆ ಅವರ ಶ್ರದ್ಧೆ, ಒಂದು ಭಕ್ತಿ ಎಲ್ಲವೂ ಇತ್ತು ಅವರ ಕೃತಿಯಲ್ಲಿ. ಈಗಲೂ ಅಷ್ಟೇ, ಸಿನಿಮಾ ಅಂದರೆ ಅವರು ಎಷ್ಟು ಪ್ರಾಣ ಬಿಡ್ತಾ ಇದ್ರು ಅಂದರೆ ಅಷ್ಟು ಗೊತ್ತು ನನಗೆ. ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಮನೆಗೆ ಬಂದರೆ ಸಾಯಂಕಾಲದವರೆಗೂ ಬಿಡ್ತಾ ಇರಲಿಲ್ಲ. ಆಗು ಹೋಗೋ ಬಗ್ಗೆ ಚರ್ಚೆ ಮಾಡೋರು, ಸಿನಿಮಾ ಮಾಡ್ತಿದ್ದಿದ್ರ ಬಗ್ಗೆ ಚರ್ಚೆ ಮಾಡೋರು, ಎಲ್ಲವೊಂದು ನೆನೆಸ್ಕೊಳ್ಳೋರು. ಸೊ ಅವ್ರ ಆದರ್ಶ ನಮ್ಮ ಪಾಲಿಗೆ ಇರಬೇಕು. ಅವರಿಗೆ ಮುಕ್ತಿ ಸಿಕ್ಕಲಿ, ಸದ್ಗತಿ ಸಿಕ್ಕಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ. ನಷ್ಟ ಲಾಭ ಸತತವಾಗಿ ನಡೀತಾ ಇರುತ್ತೆ. ಆದರೆ ಲಾಭ ಆದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಯಾರು ಸಂತೋಷ ಪಡೋಲ್ಲ. ನಷ್ಟ ಆದಾಗ ಎಲ್ಲರೂ ದುಃಖವನ್ನು ಹಂಚಿಕೊಳ್ತಾರೆ. ಇವತ್ತು ನಮ್ಮಿಂದ ದುಃಖದ ಪಾಲು ತುಂಬ ಆತ್ಮೀಯರು, ಮಾರ್ಗದರ್ಶಕರು, ಸೋಲು ಮತ್ತು ಎಲ್ಲವನ್ನು ಸರಿಸಮಾನವಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಹಾಸ್ಯ ನಟನಾಗಿ ಬಂದು ಬಹಳಷ್ಟು ಸಮಯ ವಿಶೇಷವಾದ ಒಂದು ಸ್ಥಾನಮಾನ ಗಳಿಸಿದವರು, ಕರ್ನಾಟಕದ ಕುಳ್ಳ ಅಂತಾನೆ ಹೆಸರಾದವರು. ಅಷ್ಟಕ್ಕೆ ಸೀಮಿತ ಆಗಲಿಲ್ಲ, ಸುಮಾರು 51 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. 17-18 ಸಿನಿಮಾ ಅತಿ ಶ್ರೇಷ್ಠವಾದ ಕೊಡುಗೆಗಳು. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಅಡಿಪಾಯವನ್ನು ಹಾಕಿದಂಥ ಒಬ್ಬ ವ್ಯಕ್ತಿ. ನಮಗೆ ನೋವು, ನಷ್ಟ, ಲಾಭ ಸತತವಾಗಿ ನಡೀತಾ ಇರುತ್ತೆ. ಆದರೆ ಲಾಭ ಆದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಯಾರು ಸಂತೋಷ ಪಡೋಲ್ಲ. ನಷ್ಟ ಆದಾಗ ಎಲ್ಲರೂ ದುಃಖವನ್ನು ಹಂಚಿಕೊಳ್ತಾರೆ. ಇವತ್ತು ನಮ್ಮಿಂದ ದುಃಖದ ಪಾಲು ತುಂಬ ಆತ್ಮೀಯರು, ಮಾರ್ಗದರ್ಶಕರು, ಸೋಲು ಮತ್ತು ಎಲ್ಲವನ್ನು ಸರಿಸಮಾನವಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಹಾಸ್ಯ ನಟನಾಗಿ ಬಂದು ಬಹಳಷ್ಟು ಸಮಯ ವಿಶೇಷವಾದ ಒಂದು ಸ್ಥಾನಮಾನ ಗಳಿಸಿದವರು, ಕರ್ನಾಟಕದ ಕುಳ್ಳ ಅಂತಾನೆ ಹೆಸರಾದವರು. ಅಷ್ಟಕ್ಕೆ ಸೀಮಿತ ಆಗಲಿಲ್ಲ, ಸುಮಾರು 51 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. 17-18 ಸಿನಿಮಾ ಅತಿ ಶ್ರೇಷ್ಠವಾದ ಕೊಡುಗೆಗಳು. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಅಡಿಪಾಯವನ್ನು ಹಾಕಿದಂಥ ಒಬ್ಬ ವ್ಯಕ್ತಿ. ನಮಗೆ